ಹೀಗೆ ಮಿಥಿಲಾ ಪಟ್ಟಣದಲ್ಲಿ ಸನ್ಮಂಗಲಕಾರಕವಾದ ವೈಭವವೇ ತುಂಬಿದ್ದರೂ ನಿರಾಸೆಯ ಔದಾಸೀನ್ಯವೇ ನೆಲೆಗೊಂಡಿತ್ತು. ಅತಿಥಿಗಳಿಗಾಗಿ ಕಾದು ಹಂಬಲಿಸುವ ಗೃಹಸ್ಥನಂತೆ ಜನಕರಾಜನ ಸ್ಥಿತಿಯೂ ಆಗಿದ್ದಿತು. ಇದೇ ರೀತಿ ದಿನಗಳು ಒಂದೊಂದಾಗಿ ಕಳೆದಂತಲ್ಲ, ಜಡತೆ ಇದ್ದುದು ಚಿಂತೆಯಾಗಿ ರೂಪಾಂತರವನ್ನು ಹೊಂದತೊಡಗಿತು. ಸೀತೆಯ ಪತಿಯು ಇನ್ನೂ ಯಾಕೆ ಬರಲಿಲ್ಲವೆಂದು ಎಲ್ಲರ ಹೃದಯದಲ್ಲಿಯೂ ಕಾತರತೆಯ ಉದ್ವೇಗವೇ ಮೂಡಲು ಮೊದಲಾಯಿತು. ಈ ಕುರಿತಾದ ಮಾತಿನೊಂದಿಗೆ ಬೆರೆತು ಮಿಥಿಲಾನಗರದ ಸರ್ವ ನಿವಾಸಿಗಳ ಹಾರ್ದಿಕ ಬಯಕೆ ಎಂಬಂತೆ ಇಪ್ಸಿತಾರ್ಥವನ್ನರಸುವ ಸಾಧಕನ ಪ್ರಾರ್ಥನೆಯಂತೆ ಹಂಬಲವದು ಒಂದೇ ಗುರಿಯತ್ತ ಅದನ್ನೇ ಬಯಸಿ ಹರಿಯುತ್ತಿತ್ತು. ಅದೇ ಸಮಯದಲ್ಲಿ ಮುಂಜಾನೆ ಗೌತಮಾಶ್ರಮದಿಂದ ಹೊರಟ ವಿಶ್ವಾಮಿತ್ರರು ಶ್ರೀರಾಮ ಲಕ್ಷ್ಮಣರೊಂದಿಗೆ ಸೂರ್ಯನು ಪೂರ್ಣವಾಗಿ ಅಸ್ತನಾಗುವ ಮೊದಲು ಮಿಥಿಲಾಪಟ್ಟಣವನ್ನು ಬಂದು ಸೇರಿದರು. ಮಹಾತ್ಮರಾದ ವಿಶ್ವಾಮಿತ್ರರು ನಿಜ ಶಿಷ್ಯರೊಂದಿಗೆ ಬಂದಿರುವರೆಂಬುದನ್ನು ಕೇಳಿದೊಡನೆಯೇ ರಾಜರ್ಷಿಯಾದ ಜನಕನು ಸ್ವಾಗತೋಚಿತವಾದ ಸಾಧನಗಳನ್ನು ಹಿಡಿದುಕೊಂಡು ತನ್ನ ಪುರೋಹಿತನಾದ ಶತಾನಂದನನ್ನು ಮುಂದಿಟ್ಟುಕೊಂಡು ಬಂದು ಮಹರ್ಷಿಗಳನ್ನು ಕಂಡು ನಮಸ್ಕರಿಸಿ ಸುಖಾಗಮನವನ್ನು ಕೋರಿ ಕ್ರಮದಂತೆ ಸ್ವಾಗತನವನ್ನಿತ್ತನು. ಪೂಜ್ಯರಾದ ವಿಶ್ವಾಮಿತ್ರರು ಸಂತೋಷದಿಂದ ಸ್ವಾಗತವನ್ನು ಸ್ವೀಕರಿಸಿದರು. ಜನಕರಾಜನು ಆ ಎಲ್ಲರನ್ನೂ ಕರೆದುಕೊಂಡು ತನ್ನ ಯಜ್ಞಶಾಲೆಗೆ ಬಂದು ಅತಿಥಿಗಳನ್ನು ವಿಧಿವಿಹಿತವಾಗಿ ಸತ್ಕರಿಸಿದನು. ವಿಶ್ವಾಮಿತ್ರರು ಸುಪ್ರೀತರಾಗಿ ಶ್ರೀರಾಮ ಲಕ್ಷ್ಮಣರನ್ನು ಜನಕನಿಗೆ ಪರಿಚಯ ಮಾಡಿಸಿಕೊಟ್ಟರು. ಅವರು ರಾಜರ್ಷಿಯನ್ನು ವಂದಿಸಿದರು. ಅವನು ಅವರನ್ನು ಅಭಿಮಾನದಿಂದಲೇ ಎತ್ತಿ ಹರಸಿ ತಳ್ಕಿಸಿಕೊಂಡನು. ವಿಶ್ವಾಮಿತ್ರರ ಬಗೆಯಲ್ಲಿ ಸಂತಸದ ನಗುವೊಂದು ಚಿಮ್ಮಿ ಮುಖದಲ್ಲಿ ಮಿನುಗಿತು. ಅಷ್ಟರಲ್ಲಿ ಸೂರ್ಯಾಸ್ತಮಾನವಾದುದರಿಂದ ಜನಕರಾಜನು ಕಾಲೋಚಿತವಾದ ಮಾತುಗಳನ್ನಾಡಿ ಮರುದಿನ ಮುಂಜಾನೆ ದರ್ಶನ ಪಡೆಯುತ್ತೇನೆಂದು ಹೇಳಿ ವಿಶ್ವಾಮಿತ್ರರಿಂದ ಅಪ್ಪಣೆಯನ್ನು ಪಡೆದು ತನ್ನ ಪುರೋಹಿತನನ್ನು ಅಲ್ಲೇ ಬಿಟ್ಟು ರಾಜಭವನವನ್ನು ಕುರಿತು ನಡೆದನು. ಶತಾನಂದನೇ ಅತಿಥಿಗಳ ಅವಶ್ಯಕತೆಗಳನ್ನು ನೋಡಿ ತಕ್ಕಂತೆ ವ್ಯವಸ್ಥೆ ಮಾಡಲು ನಿಯೋಜಿತನಾಗಿದ್ದನು. ಅಂತೆಯೇ ಸಾಯಾನ್ನದ ಅನುಷ್ಠಾನವೆಲ್ಲವೂ ಪೂರೈಸಿದ ಮೇಲೆ ವಿಶ್ವಾಮಿತ್ರರು ಶತಾನಂದನನ್ನು ಬಳಿಯಲ್ಲಿ ಕೊಳ್ಳಿರಿಸಿಕೊಂಡು ಅಹಲ್ಯೋದ್ಧಾರದ ವೃತ್ತಾಂತವನ್ನು ವಿವರಿಸಿದರು. ಕೇಳಿ ಜಗತ್ತನ್ನೇ ಮರೆತ ಶತಾನಂದನು ಶ್ರೀರಾಮನನ್ನೊಮ್ಮೆ ಬಿಗಿದಪ್ಪಿಕೊಂಡು ಯಾವ ಮಾತನ್ನೂ ಆಡಲು ಸಾಧ್ಯವಾಗದೆ ಒಂದೇ ಸಮನೆ ತನ್ನ ಅಶ್ರುಜಲ ಧಾರೆಯಿಂದ ಅವನ ಶಿರಸ್ಸಿನ ಮೇಲೆ ಕೃತಜ್ಞತೆಯ ಅಮೃತಾಭಿಷೇಕವನ್ನೇ ಮಾಡಿಬಿಟ್ಟನು. ಬಹುಕಾಲದಿಂದ ಪತಿತೆಯಾಗಿ ಬಿದ್ದಿದ್ದ ತನ್ನವ್ವೆಯ ಪಾವನ ವೃತ್ತಾಂತವನ್ನು ಅರಿತು ಮೇಲಾಗಿ ಎಷ್ಟೆಷ್ಟೋ ಶತಮಾನಗಳಿಂದ ಬೇರೆ ಬೇರೆಯೇ ಆಗಿದ್ದ ತನ್ನ ಜನನಿ ಜನಕರು ಒಂದಾಗಿರುವರೆಂಬುದನ್ನು ತಿಳಿದು ಗೌತಮ ಪುತ್ರನಾದ ಶತಾನಂದನು ಪೂರ್ಣಾನಂದದಿಂದ ಕುಣಿದು ಶ್ರೀರಾಮನನ್ನು ಪ್ರಶಂಸಿಸತೊಡಗಿದನು. ಹಾಗೆಯೇ ರಾಮಲಕ್ಷ್ಮಣರು ಕೇಳುತ್ತಿರುವ ಹಾಗೆಯೇ ವಿಶ್ವಾಮಿತ್ರರಲ್ಲಿ ಜನಕಪುತ್ರಿಯು ಸ್ವಯಂವರವಧೂ ಆಗಿದ್ದ ಸೀತೆಯ ವೃತ್ತಾಂತವನ್ನು ತನ್ನದೆಯ ಭಾವವು ಸೂಕ್ಷ್ಮವಾಗಿ ವ್ಯಕ್ತವಾಗುವಂತೆ ಭಿನ್ನಯಿಸಿಕೊಂಡನು. ವಿಶ್ವಾಮಿತ್ರರು ಅವರ ಅಂತರ್ಭಾವವನ್ನು ಅರಿತು ಒಮ್ಮೆ ನಸುನಕ್ಕರು. ಶ್ರೀರಾಮ ಲಕ್ಷ್ಮಣರು ಇದರಲ್ಲಿ ತಾವೂ ಕೇಳತಕ್ಕದ್ದೇನೂ ಇಲ್ಲವೆಂಬಂತೆ ಆ ಮಾತಿನತ್ತ ಗಮನ ಕೊಡದೆ ಪ್ರತ್ಯೇಕವಾಗಿ ತಮ್ಮಲ್ಲಿ ಏನೋ ಮಾತಾಡಿಕೊಳ್ಳುತ್ತಿದ್ದರು. ಆ ರಾತ್ರಿ ಅರಮನೆಯಿಂದಲೇ ಇವರಿಗಾಗಿ ಬಂದಿದ್ದ ಹಾಲು ಹಣ್ಣುಗಳನ್ನು ಸ್ವೀಕರಿಸಿ ಆ 3 ಮಂದಿಯೂ ಮಲಗಿ ಸುಖನಿದ್ರೆಯ ವಿಶ್ರಾಂತಿಯನ್ನು ಪಡೆದರು. ಮರುದಿನ ಸೂರ್ಯೋದಯಕ್ಕೆ ಸರಿಯಾಗಿ ಜನಕರಾಜನು ಪೂಜ್ಯರಾದ ವಿಶ್ವಾಮಿತ್ರರನ್ನು ಅವರ ಶಿಷ್ಯರಾದ ಅಯೋಧ್ಯೆಯ ರಾಜಕುಮಾರರನ್ನು ವಿಹಿತ ರೀತಿಯಿಂದ ತನ್ನ ಆಸ್ಥಾನಕ್ಕೆ ಬರಮಾಡಿಸಿಕೊಂಡು ಯಥೋಚಿತವಾಗಿ ಸತ್ಕರಿಸಿದನು. ವಿಶ್ವಾಮಿತ್ರರು ಜನಕರಾಜನನ್ನು ಕುರಿತು ಗಂಭೀರವಾಗಿ, ಅಯೋಧ್ಯೆಯ ಸಾರ್ವಭೌಮನ ಮಕ್ಕಳಾದ ಶ್ರೀರಾಮಲಕ್ಷ್ಮಣರು ನಿಮ್ಮ ಆ ಮಹಾಶಿವಧನಸ್ಸನ್ನೊಮ್ಮೆ ನೋಡುವ ಕುತೂಹಲದಿಂದ ನಮ್ಮೊಂದಿಗೆ ಇಲ್ಲಿಗೆ ಬಂದಿದ್ದಾರೆ ಎಂದು ಪ್ರಸ್ತಾವಿಸಿದನು. ಆಗ ಜನಕರಾಜನು ಎದ್ದು ನಿಂತು, ಮಹರ್ಷಿಗಳೇ, ತಮ್ಮ ಶಿಷ್ಯರ ಆಪೇಕ್ಷೆಯು ನ್ಯಾಯವಾದುದೇ. ನನಗೂ ಅದು ತುಂಬ ಸಂತೋಷ. ಆದರೆ ಈಗ ಕೆಲವು ದಿವಸಗಳ ಹಿಂದೆಯೇ ಆ ಧನುಸ್ಸು ನನ್ನ ಮಗಳಾದ ಸೀತೆಯ ಸ್ವಯಂವರದ ಪಣವಾಗಿ ನಿರ್ಣಯಿಸಲ್ಪಟ್ಟಿದೆ. ಎಷ್ಟೆಷ್ಟೋ ಮಂದಿ ರಾಜಪುತ್ರರು ಬಂದು ಕೃತಕೃತ್ಯರಾಗದೆ ಹಿಂದೆ ಹೋಗಿದ್ದಾರೆ. ಆ ಶಿವಧನುಸ್ಸಿಗೆ ಹೆದೆಯನ್ನು ಬಿಗಿದು ಪಣವನ್ನು ಗೆದ್ದು ನನ್ನ ಮಗಳನ್ನು ವರಿಸುವವನಾವನು ತಿಳಿಯದು. ಇತ್ತೀಚೆಗೆ ಕೆಲ ದಿವಸಗಳ ಹಿಂದೆ ದುಷ್ಟನಾದ ರಾವಣನೆಂಬ ರಾಕ್ಷಸನು ಬಂದಿದ್ದನು. ಸ್ವಯಂವರವನ್ನೂ ಅದರ ಪಣವನ್ನು ಸಾರಿದ ಮೇಲೆ ಪಣ ಸಾಧನಾಪೇಕ್ಷಿಗಳನ್ನು ನಿರಾಕರಿಸುವುದು ನ್ಯಾಯವಲ್ಲವೆಂದು ಬಗೆದು
ಅವನಿಗೂ ಆ ಚಾಪವನ್ನು ತೋರಿಸಿದೆವು. ನಮ್ಮ ಸುದೈವದಿಂದಲೇ ಅವನು ಅದನ್ನು ಎತ್ತಲಾರದೆ ಅದರಡಿಯಲ್ಲಿ ಬಿದ್ದು ಅವಮಾನಿತನಾದನು. ಆ ದುಷ್ಟನು ಬಾಯಿಗೆ ಬಂದಂತೆ ಪ್ರತಿಜ್ಞೆಯನ್ನು ಮಾಡಿ ಏನೇನೋ ಹೊರಟು ಹೋಗಿರುತ್ತಾನೆ. ಸ್ವಾಮಿ, ಈ ಪಣವನ್ನು ಯಾಕೆ ನಿರ್ಣಯಿಸಿದೆನೋ, ಯಾಕೆ ಹೀಗೆಲ್ಲ ಆಗುತ್ತಿದೆಯೋ ಎಂದು ನನಗೆ ಅರ್ಥವಾಗುವುದಿಲ್ಲ. ಸೀತೆಯ ಸ್ವಯಂವರಕ್ಕೆ ಈ ಪಣವನ್ನು ನಿರ್ಧರಿಸಿ ನಿಜವಾಗಿಯೂ ನಾನು ಕೆಟ್ಟೆನಂತಲೇ ಕಾಣುತ್ತದೆ. ಈ ರಾಜಕುಮಾರರು ಬಿಲ್ಲನ್ನು ನೋಡಬೇಕಾದುದೇನೋ ವಿಹಿತವೇ. ನಾವೆಲ್ಲರೂ ಅಯೋಧ್ಯೆಯ ಸಾರ್ವಭೌಮರ ಗೌರವವನ್ನು ಕಾಯಬೇಕಾದವರು. ಆದುದರಿಂದ ಇನ್ನು ತಮ್ಮ ಅಪ್ಪಣೆ ಹೇಗೋ ಹಾಗೆ ಎಂದು ವಿಜ್ಞಾಪಿಸಿಕೊಂಡನು. ಆಗ ವಿಶ್ವಾಮಿತ್ರರು ಶ್ರೀರಾಮನ ಮುಖವನ್ನು ನೋಡುತ್ತಾ ಜನಕನನ್ನು ಕುರಿತು, ಜಗತ್ತಿಗೆ ವೀರಕ್ಷಾಮವು ಇನ್ನೂ ಬಂದಿರುವುದಿಲ್ಲ. ಈ ಬಾಲಕರು ಅವರ ಆಪೇಕ್ಷೆಯಂತೆ ಧನುವನ್ನು ನೋಡುತ್ತಾರೆ, ಅದರಿಂದೇನು ಎಂದು ನುಡಿದರು. ವಿ ಎನ್ ಭಾಗವತ್ ಬರಬಳ್ಳಿ.